ಪಂಚಮಸಾಲಿ ನಾಯಕರ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧ. ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಅಡಿ ಅವಕಾಶವನ್ನ ಪಡೆದುಕೊಳ್ಳಬೇಕಾದ್ರೆ ಸಂವಿಧಾನದ ಪ್ರಕಾರವೇ ಆಗಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾರನ್ನೇ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕಾದ್ರೆ ಶಾಶ್ವತ ಹಿಂದುಳಿದ ಆಯೋಗದ ವರದಿ ಬೇಕು ಅನ್ನೋದಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ. ಈ ಪಂಚಮಶಾಲಿ ಸಮುದಾಯದವರು ಅವರನ್ನ 3B ಇಂದ 2Aಗೆ ಸೇರಿಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಬಾರಿ ಜಯ ಮೃತ್ಯುಂಜಯ ಸ್ವಾಮಿ ಮತ್ತು ಇತರ ಮುಖಂಡರುಗಳು, ಪಂಚಮಶಾಲಿ ಜನಾಂಗಕ್ಕೆ ಸೇರಿದಂತ ಬೇರೆ ಮುಖಂಡರುಗಳು, ನಾನು ಸಭೆ ಕರೆದಿದ್ದೆ. ಅವರನ್ನು ಸಭೆ ಕರೆದು ಅವ್ರಿಗೆ ಹೇಳಿದೆ, ನೋಡಿ ನೀವು ಹೋರಾಟ ಮಾಡೋದು ನಂದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ನ್ಯಾಯ ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ಯಾರು ಕೂಡ ಅಲ್ಗಳಿಯಕ್ಕಾಗೋದಿಲ್ಲ, ಅದನ್ನು ಕೇಳಬೇಕು. ಆದರೆ ನೀವು ಇಟ್ಟಿರ್ತಕ್ಕಂಥ ಒತ್ತಾಯ, ನಾ ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಈ ಪಂಚಮಶಾಲಿ ಸಮುದಾಯದವರು ಅವರನ್ನ 3B ಇಂದ 2Aಗೆ ಸೇರಿಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಯಮೃತ್ಯುಂಜಯ ಶ್ರೀಗಳೇ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ಕಾರ. ಇದು ನಿನ್ನೆ ದಿನದ ಹೋರಾಟವನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ, ಏನೇನಾಯ್ತು ಅನ್ನೋದು. ಜೊತೆಗೆ ಇವತ್ತು ಕಲಾಪದಲ್ಲೂ ಕೂಡ ಇದೇ ಸದ್ದಾಗಿದೆ. ವಿಷಯ ನಿಮ್ಮವರೆಗೂ ಕೂಡ ತಲುಪಿರಬಹುದು. ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳ್ತಾ ಇದ್ರು, ಪ್ರತಿಭಟಿಸುವಂತ ಹಕ್ಕು ಎಲ್ರಿಗೂ ಇದೆ, ಆದ್ರೆ ಮೀಸಲಾತಿಯನ್ನ ಕೊಡಬೇಕಾದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗೋದಕ್ಕಾಗೋದಿಲ್ವಲ್ಲ ಅಂತ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ? ಸಿದ್ದರಾಮಯ್ಯನವರು ಮಾತುಗಳನ್ನು ಕೇಳಿದಾಗ ಅವ್ರ ಮಾತುಗಳು ಸಂವಿಧಾನಕ್ಕೆ ವಿರುದ್ಧ ಐತಿ. ನಾವು ಸಂವಿಧಾನಕ್ಕೆ ವಿರುದ್ಧ ಕೊಡ್ರಿ ಅಂತ ಹೇಳಿದ್ವಿ. ಸಂವಿಧಾನದ ಆಶಯ ಏನಿದೆ, ಪರಿಚಯ 15 ಮತ್ತು ಪರಿಚಯ 16 ಅಡಿಯಲ್ಲಿ ಶೈಕ್ಷಣಿಕ ಹಿಂದುಳಿದವರು ಮೀಸಲಾತಿ ಕೊಡಬೇಕು ಅಂತ ಹೇಳಿ ರಾಮರಾವ್ ಅಂಬೇಡ್ಕರ್ ಹೇಳಿದ್ದಾರೆ. ಅದಕ್ಕೆ ಪೂರಕ ಹೋರಾಟ ಮಾಡ್ತಿದ್ದೇವೆ. ಸಂವಿಧಾನದ ಆಶಯಗಳ ಅನುಗುಣವಾಗಿನೇ ಮೀಸಲಾತಿ ಕೊಡ್ರಿ ಅಂತೇನೆ 4 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡ್ತೀವಿ. ಹಿಂದಿನ ಸರ್ಕಾರ ಅದರ ಆಶಯಕ್ಕೆ ಅನುಗುಣವಾಗಿ ನಮ್ಮನ್ನ 3B ಇಂದ ಪ್ರವರ್ಗ 2B ಅನ್ನೋ ಹೊಸ ಪ್ರವರ್ಗ ಸೃಷ್ಟಿ ಮಾಡ್ತೇವೆ. ಮತ್ತು ಅವರಿಗೆ ಸಂವಿಧಾನದ ಆಶಯಗಳ ಪ್ರಕಾರ ಕೊಡ್ಲಿಕ್ಕೆ ಬರ್ತಾರ ಮೇಲೆ ಇವರು ಸಂವಿಧಾನಕ್ಕೆ ವಿರುದ್ಧ ಕೇಳಕತ್ತ, ನಾವೆಲ್ಲ ಸಂವಿಧಾನಕ್ಕೆ ವಿರುದ್ಧ ಕೇಳಕತ್ತೀವಿ. ಈ ರೀತಿಯಾಗಿ ಜನರನ್ನ ದಿಕ್ಕಪ್ಪಿಸುವಂತ ಸುಳ್ಳು ಹೇಳುವ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡ್ತಿದ್ದಾರೆ. ಅದು ನಾವು ಯಾವ ಕಾರಣಕ್ಕೂ ಅವರ ಆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ಖಂಡಿಸ್ತೇವೆ. ನಮಗೆ ಸಂವಿಧಾನ ಗೊತ್ತಿದೆ, ಕಾನೂನು ಗೊತ್ತಿದೆ. ನಾವು ನಿರಂತರವಾಗಿರ್ತಕ್ಕಂಥ ಜನಪರ ಹೋರಾಟ ಮೂಲಕವಾಗಿ ನ್ಯಾಯವನ್ನು ಪಡಿತೀವಿ. ಅಲ್ಲಿ ಇನ್ನೂ ಸಮಯಾವಕಾಶ ಬೇಕಾಗಬಹುದು ಅನ್ನೋದಾಗಿ ಯಾವ್ದಾದ್ರು ನಾಯಕರು ಹೇಳಿರೋದಿದೆಯಾ? ನಿಮ್ಮ ಜೊತೆಗೆ ಮಾತುಕತೆ ಆಗಿದೆಯಾ? ಎಲ್ಲ ಸುಳ್ಳು. ಯಾವ ಜನನಾಯಕರು ಬಂದು ನಮ್ಗೆ ಭೇಟಿ ಮಾಡಿ ಮಾತುಕತೆ ಮಾಡ್ತದೆ ಎಲ್ಲಿ ಹೇಳಿಲ್ಲ. ಬೋಗಸ್ಸು ಸುಳ್ಳು ಹೇಳ್ಯಾರ. ನಾವು ಪಂಚಮಸಾಲಿಗಳು ಬೇರೆ ಸಮುದಾಯದವರಿಗೆ ಸಂವಿಧಾನವನ್ನು ಬಿಟ್ಟು ಮೀಸಲಾತಿ ಕೊಡ್ರಿ ಅಂತ ಹೇಳಿಲ್ಲ. ಎಲ್ರು ಹಂಗ ಪಡ್ಕೊಂಡಾರೆ. ಸಂವಿಧಾನದ ಪ್ರಕಾರವಾಗಿ ಮೀಸಲಾತಿ ಕೊಡ್ರಿ ಅಂತ ಹೇಳಿ ಹೇಳಿರ್ತಕ್ಕಂಥ ನಮ್ಮ ಸಮಾಜ ಅದ್ರ ಪರವಾಗಿನೇ ಹೇಳಿದೆ. ಯಾವ ಕಾರಣಕ್ಕೋಸ್ಕರ ಹೇಳಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ತಪ್ಪು ಸಂದೇಶವನ್ನ ಹೇಳೋ ಪ್ರಯತ್ನವನ್ನ ಮಾಡಬಹುದು. ಆ ಕಾರಣಕ್ಕೋಸ್ಕರ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಹೇಳುವಂತ ಮಾತನ್ನ ಹೇಳಬಾರದು. ಕೂಡಲೇ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆ ವಾಪಸ್ ಕೊಡ್ಕೊಳ್ಬೇಕು. ಸಂವಿಧಾನಕ್ಕೆ ವಿರುದ್ಧವಾಗಿ ಹೇಳಿದಾಗ ಸಂವಿಧಾನ ಪರವಾಗಿ ಕೊಡ್ಬೇಕು ಅಂತ ಹೇಳಿದಾಗ ಅದಕ್ಕೋಸ್ಕರವಾಗಿ ನಮ್ಮ ಪರವಾಗಿ 18 ಜಿಲ್ಲೆಗಳ ಸರ್ವೆಗಿದೆ. ಸರ್ವೆ ರಿಪೋರ್ಟ್ ಇವತ್ತು ಮಾನ್ಯ ಮುಖ್ಯಮಂತ್ರಿ ಕೈ ಸೇರಿದೆ. ಹಿಂದುಳಿದ ವರ್ಗದ ಆಯೋಗದವರು ನಮ್ಮ ಪರವಾಗಿ ಶಿಫಾರಸ್ ಮಾಡಿದ್ದಾರೆ. ಇಂಥ ಹಿನ್ನೆಲೆ ಒಳಗೆ ಸಂವಿಧಾನ ವಿರುದ್ಧವಾಗಿ ಶಬ್ದ ಬಳಸೋದು ನೋಡಿದ್ರೆ ಅವರೇ ಸಂವಿಧಾನ ವಿರುದ್ಧವಾಗಿ ಮಾತಾಡೋದಕ್ಕೆ ಅನುಮಾನ ವ್ಯಕ್ತವಾಗ್ತದೆ. ಓಕೆ, ಥ್ಯಾಂಕ್ ಯು ಶ್ರೀಗಳೇ TV9 ಜೊತೆ ಮಾತನಾಡಿದ್ದಕ್ಕೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ಶುರುವಾಗಿದ್ದ ಹೇಗೆ? ಪರಿಷತ್ನಲ್ಲಿ ಹೋರಾಟ ಶುರುವಾಗಿದ್ರ ಬಗ್ಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಮುರುಗೇಶ್ ನಿರಾಣಿಯನ್ನ ಸಂಪುಟಕ್ಕೆ ಸೇರಿಸಿಕೊಂಡಿಲ್ಲ, ಆಗ ಮೀಸಲಾತಿ ಹೆಸರಿನಲ್ಲಿ ಹೋರಾಟವನ್ನ ಆರಂಭಿಸಿದ್ರು. ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿ ಸದಸ್ಯರಿಂದ ಆಕ್ಷೇಪ ಕೂಡ ವ್ಯಕ್ತವಾಯಿತು.
ಈ 2A ಹೆಂಗೆ ಇವರು ಪಂಚಮಶಾಲೆ ಲಿಂಗಾಯತರುಗಳು ಹೇಗೆ 2A ಬೇಕು ಅಂತ ಯಾಕೆ ಶುರು ಮಾಡಿದ್ರು? ಇವರು ನಿರಾಣಿಯವರು ಇದಾರಲ್ಲ, ಇವ್ರ ಅಣ್ಣ ಯಾರು? ಮುರುಗೇಶ್ ನಿರಾಣಿ ಅವರು ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಂಡಿರ್ಲಿಲ್ಲ. ಅವರು ಶುರು ಮಾಡಿದ್ರು 2A ಬೇಕು ಅಂತ. ಸರ್ ಇದು 30 ವರ್ಷದಿಂದ ಹೋರಾಟ ಇದೆ. ಕೂತ್ಕೊಳ್ಳಿ, ಆಮೇಲೆ 30 ವರ್ಷದಿಂದ 2A 30 ವರ್ಷದಿಂದ ರಾಜಕಾರಣಿನೇ ಇರ್ಲಿಲ್ಲ. ಅಲ್ಲ ಕೇಶವ್ 30 ವರ್ಷದ ಹೋರಾಟ ಹನುಮಂತ ಏನ್ರಿ ರಾಜಕಾರಣಕ್ಕೆ ಬಂದಿದೆ. ಇವರೇ ನಾರಾಯಣ ಸ್ವಾಮಿ ಮುಖ್ಯಮಂತ್ರಿ ಕುತ್ಕೊಳ್ತಾರೆ ನೀನ ಇವರೇ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಹೋರಾಟ ಮಾಡ್ತಾ ಇದ್ದೀವಿ. ನಾರಾಯಣ ಸ್ವಾಮಿ ಹೇಳಿ ಈ ತರ ನಡೆಸು ನೋಡಿ ಆಯ್ತು ಕುತ್ಕೊಳ್ತಾರೆ ನೀನ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬುದ್ಧಿವಂತರು. ನಮ್ಮನ್ನು ಹೀಗೇಳಿ ದಾರಿ ತಪ್ಪಿಸಿ ನಮ್ಮನ್ನೇ ಡಿವೈಡ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಇದರಲ್ಲಿ ಬೇಕಾಗಿಲ್ಲ. ಈಗ ನೀವು ಕೊಡ್ತೀರಾ, ಕೊಡಲ್ವಾ? ನೀವು ಉತ್ತರ ಕೊಡಿ. ನೀವು ಕೊಡ್ತೀರಾ? ಕೊಡಿ. ನಿಮ್ಗೆ ಮಂತ್ರಿ ಕೊಟ್ಟಿರ್ಲಿಲ್ಲ, ಅದಕ್ಕೆ ನೀವೆದ್ರಿ. ಇವರು ಸಿಕ್ಕಲಿಲ್ಲ, ಅದಕ್ಕೆ ಅವರು ಹೋರಾಟ ಮಾಡ್ತಿದ್ದಾರೆ. ಸ್ವಲ್ಪ ಇರ್ತೈತಿ ಡಿವೈಡ್ ಮಾಡೋದು ಬೇಡ ಅಂದೆ. ಈಗ ಅವ್ರ ಹೆಸರು ಬಿಟ್ಬಿಡಿ. ಮಾನ್ಯ ನಾನು ಯಾರ ಹೆಸರು ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಬೇಡ ಹೆಸರು ಬೇಡ. ಏನ್ ನಡೆದಿದೆ ಅದನ್ನ ಹೇಳಿದೆ ಅಷ್ಟೇ. ನಡೆದ ವಿಷಯ ಎಲ್ಲ ಅಂದ್ರೆ ಬೇಡ. ಬೇಡ 30 ವರ್ಷಗಳ ಹಿಂದೆ ಮಾನ್ಯ ಕಾಶ್ಯಪ್ನವರೇ ಪ್ರಾರಂಭ ಮಾಡಿರ್ತಕ್ಕಂಥ ಆಯ್ತ್ರಿ ಹೇಳಾಗತಿ ರಾಜಕಾರಣಕ್ಕೆ ಬಂದು 2008ರಿಂದ. ಆಯ್ತು, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಲಾಠಿ ಚಾರ್ಜ್ ಅನ್ನು ನಡೆಸಿದ್ದಾರೆ. ಪರಿಷತ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುವರ್ಣ ವಿಧಾನಸೌಧಕ್ಕೆ ನುಗ್ಗೋದಕ್ಕೆ ಯತ್ನಿಸಿದ್ರು. ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಲಾಠಿ ಚಾರ್ಜ್ ಅನ್ನು ನಡೆಸಿದ್ದಾರೆ. ಲಾಠಿ ಚಾರ್ಜ್ ಸರಿ ಅಂತ ಹೇಳಲ್ಲ, ತಪ್ಪು ಅಂತ ಹೇಳಲ್ಲ ಅನ್ನೋದಾಗಿ ಹೇಳಿದ್ದಾರೆ. ನಾವು ಆ ನಂತರ DGP ಅವರಿಗೆ, ನಮ್ಮ ಪೊಲೀಸ್ ಇಲಾಖೆಯವರಿಗೆಲ್ಲ ಹೇಳಿದ್ರು, ನೋಡಪ್ಪ ನೀವು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ, ರೆಪ್ರೆಸೆಂಟೇಟಿವ್ಸ್ ಬರಲಿ, ತೊಂದರೆ ಇಲ್ಲ. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಅಲ್ಲಿ ಬ್ಯಾರಿಕೇಡ್ಗಳು ಹಾಕಿದ್ರು ತಡೆಯೋದಕ್ಕೆ, ಅವ್ರನ್ನ ಯಾರು ಬರ್ದಂಗೆ ತಡೆಯೋದಕ್ಕೆ. ನೋಡಿ, ಇಲ್ಲಿ ನಾವು ಹೇಳ್ದೋ ನೀವು ಟ್ರ್ಯಾಕ್ಟ್ರು ತೊಗೊಂಡು ಬರಬೇಡಿ ಅಂತ ಹೇಳಿ. ಆಮೇಲೆ ಅವರು ಕೋರ್ಟಿಗೆ ಹೋಗ್ತಾರೆ. ಧಾರವಾಡ ಕೋರ್ಟಲ್ಲಿ ಆದೇಶ ಕೂಡ ಮಾಡುತ್ತೆ. ಧಾರವಾಡ ಕೋರ್ಟಲ್ಲಿ ಏನು ಹೇಳ್ತದೆ ಅಂದರೆ, the petitioner and the other Lingayat community leaders, followers and persons participating in the protest shall not be restrained, tadibedi avarna, to enter Belagavi city and shall not be prohibited to conduct and participate in peaceful protest in the specified designated place. ಅದನ್ನೇ ನಾವು ಮಾಡಿಕೊಟ್ಟು ಅವ್ರಿಗೆ, ಇದನ್ನೇ ಡೆಸಿಗ್ನೇಟ್ ಮಾಡಿದ್ದೀವಿ, ಅಲ್ಲೇ ನೀವು ಪ್ರೊಟೆಸ್ಟ್ ಮಾಡಿ. The petitioner is satisfied if the petitioner and other Lingayat community leaders are permitted to enter Belagavi city except the tractors and conduct protest peacefully without creating any law and order situation. ಇದು ಧಾರವಾಡ ಹೈಕೋರ್ಟ್ನಲ್ಲಿ ಆದೇಶ. ನಾವು ಇದನ್ನು ಕಂಪ್ಲೈ ಮಾಡೋದು. ಹೌದಪ್ಪ, ನೀವು ಟ್ರ್ಯಾಕ್ಟರ್ ತರಬೇಡಿ, ಬೇರೆ ರೀತಿಯಲ್ಲಿ ನೀವು ಬನ್ನಿ, ಪ್ರೊಟೆಸ್ಟ್ ಮಾಡೋದಕ್ಕೆ ಡೆಸಿಗ್ನೇಟ್ ಮಾಡೋದಕ್ಕೆ ಕೋರ್ಟು ಹೇಳಿದೆ, ನಾವು ಮಾಡಿದ್ದೀವಿ, ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಟ್ರ್ಯಾಕ್ಟ್ರು ತರಬೇಡಿ ಅಂದರೆ ನೆನ್ನೆ 20 ಟ್ರ್ಯಾಕ್ಟರ್ ಬಂದಿದೆ. ಪರಿಷತ್ನಲ್ಲಿ ಪಂಚಮಸಾಲಿ ಮೀಸಲಾತಿ ಕೋಲಾಹಲವನ್ನೇ ಸೃಷ್ಟಿಸ್ತಾ ಇದೆ. ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಡಳಿತ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಕದನ ನಡೀತಾ ಇದೆ. ಗದ್ದಲ ಕೋಲಾಹಲ ಹಿನ್ನೆಲೆ ಸದನ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಪರಿಷತ್ ಕಲಾಪ ಮುಂದೂಡಿಕೆ ಮಾಡಲಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಅವೆಲ್ಲ ನಡೆಯಲ್ಲ. ಪ್ರಜಾಪ್ರಭುತ್ವ